ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 2012ರಲ್ಲಿ ಸೌಜನ್ಯ ಅನ್ನುವಂಥ ಒಂದು ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತು. ಅದರ ನಂತರದಲ್ಲಿ ನ್ಯಾಯ ಕೇಳುವತ್ತ ಶುರುವಾದಂಥ ಹೋರಾಟಕ್ಕೆ ಮತ್ತು ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಕೂಡ ಪುಷ್ಟಿ ನೀಡುವಂತೆ ಈ ಯೂಟ್ಯೂಬರ್ ಸಮೀರ್ ಒಂದು ವಿಡಿಯೋನ ಮಾಡಿಬಿಡ್ತಾನೆ. ನಿನ್ನೆ ಅವನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಆಗುತ್ತೆ. ಇವತ್ತು ಕೂಡ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆಗಿದೆ. ನಿನ್ನೆ 5 ತಾಸುಗಳ ವಿಚಾರಣೆ. ಇವತ್ತು ಕೂಡ ಸಮೀರ್ಗೆ ಗ್ರಿಲ್ ವಿಡಿಯೋ ಬಳಸಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಂದನೆ ಮಾಡಿದ್ದ. ವಿಡಿಯೋ ಮೇಕಿಂಗ್ನಿಂದ ಅಪ್ಲೋಡ್ವರೆಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಖಾಕಿ ಧರ್ಮಸ್ಥಳದಲ್ಲಿ ಸಾವಿರಾರು ಮಹಿಳೆಯರ ರೇಪ್ ಮತ್ತು ಕೊಲೆ ಆಗಿದೆ ಅನ್ನುವಂಥ ಬಹುದೊಡ್ಡ ಆರೋಪವನ್ನು ಮಾಡಿದ್ದ. ಗಂಭೀರ ಆರೋಪದ ಬಗ್ಗೆ ದಾಖಲೆ ಕೇಳುತ್ತಾ ಇದ್ದಾರೆ ಪೊಲೀಸರು. ಬೆಳ್ತಂಗಡಿ ಪೊಲೀಸ್ ಠಾಣೆ ತನಿಖಾಧಿಕಾರಿ ನಾಗೇಶ್ರಿಂದ ವಿಚಾರಣೆ ಆಗ್ತಾ ಇದೆ. ಇವತ್ತು ಕೂಡ ಯೂಟ್ಯೂಬರ್ ಬುರ್ಡೆ ಸಮೀರ್ನ ವಿಚಾರಣೆ ಆಗ್ತಾ ಇದೆ. ನಿನ್ನೆ ಬರೋಬ್ಬರಿ 5 ತಾಸುಗಳ ವಿಚಾರಣೆ ಆಗಿತ್ತು. ಇವತ್ತು ಬರಕ್ಕೆ ಹೇಳಿದ್ದಾರೆ. ಇವತ್ತು ಗ್ರಿಲ್ ಸಿದ್ಧಪಡಿಸ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈ ವಿಡಿಯೋ ಬಳಸಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಂದನೆಯನ್ನು ಮಾಡಿದ್ದ ಈತ. ಹೇಗಪ್ಪ ಮಾಡಿದೆ ತಾವು? ವಿಡಿಯೋ ಮೇಕಿಂಗಿಂದ ಹಿಡಿದು ಎಲ್ಲಿಂದ ನಿನಗೆ ಮಾಹಿತಿ ಬಂತು, ಹೇಗೆ ತಯಾರಿ ಮಾಡಿದೆ, ಯಾರಿಂದ ಮಾಹಿತಿ ಪಡ್ಕೊಂಡೆ, ದಾಖಲೆಗಳೇನಾದರೂ ಇದೆಯಾ ನಿನ್ನ ಹತ್ರ? ಇಷ್ಟು ದೊಡ್ಡ ಬಹುದೊಡ್ಡ ಆರೋಪ ಮಾಡಬೇಕಾದ್ರೆ ಈತನ ಬಳಿ ಎಲ್ಲ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಸಾಕ್ಷಿ ಇರಲೇಬೇಕಾಗತ್ತೆ, ದಾಖಲೆ ಇರಲೇಬೇಕಾಗುತ್ತೆ. ಇಫ್ ಇನ್ ಕೇಸ್ ಯಾರದ್ದೋ ವಿಡಿಯೋ ನೋಡಿದೆ, ಅದರಿಂದ ಪ್ರೇರೇಪಿತಗೊಂಡೆ, ನನಗೆ ಬಾಯಿಗೆ ಬಂದಾಗ ನಾನು ವಿಚಾರವನ್ನು ಹೇಳಿದ್ದೀನಿ ಅಂತೆಲ್ಲ ಹೇಳಿದ್ರೆ ಅದು ಈಗ ಖಾಕಿ ಮುಂದೆ ನಡೆಯೋದಿಲ್ಲ. ಈಗ ಸಿಕ್ಕಾಕೊಂಡಾಗ ಆಗತ್ತೆ. ಬಹುಶಃ ಗೊತ್ತಿಲ್ಲ, ನೆನ್ನೆ ಬರ್ತಾ ಸಮೀರ್ ಅವರು ಒಳ್ಳೆ ಶೇಡ್ಸ್ ಹಾಕ್ಕೊಂಡು ಕೈಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡೆಲ್ಲ ಬಂದಿದ್ದಾರೆ. ಅದು ಇದಕ್ಕೆ ಪೂರಕವಾಗಿರುವಂಥ ಡಾಕ್ಯುಮೆಂಟ್ಸ್ ಅಥವಾ ಸುಮ್ಮನೆ ಏನೋ ತೋರಿಸ್ಬೇಕು ಅಂತ ಏನಾದರೂ ಇಟ್ಕೊಂಡು ಬಂದಿದ್ದಾರಾ ಗೊತ್ತಿಲ್ಲ. ಬಟ್ ಆತನೇ ಕೆಲವು ಈ ಹಿಂದೆ ಯಾವಾಗ ಒಂದು ಫಸ್ಟ್ ವಿಡಿಯೋ ಮಾಡ್ತಾನೆ ಈತ ಧರ್ಮಸ್ಥಳದ ವಿಚಾರವಾಗಿ, ಅದಾದ ನಂತರದಲ್ಲಿ ಇನ್ನೊಂದೆರಡು ವಿಡಿಯೋಗಳಲ್ಲಿ ಈತನೇ ಹೇಳಿಕೊಂಡಿರುವಂತೆ ಈ ಸೌಜನ್ಯಾಪರ ಹೋರಾಟಗಾರರು ಯಾರಿದ್ದಾರೆ ಅವರುಗಳು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳು, ಕೊಟ್ಟಿರುವಂಥ ಸಂದರ್ಶನಗಳ ಮಾಹಿತಿಯನ್ನು ತೆಗೆದುಕೊಂಡು ನಾನು ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದ್ದ. ಇದೇ MD ಸಮೀರ್, ದೂತ ಸಮೀರ್. ಹೀಗಾಗಿ ಇದಾದ ನಂತರದಲ್ಲಿ ಈ ಹೋರಾಟಗಾರರ ಸಂಪರ್ಕ ಆಗುತ್ತೆ ಸಮೀರ್ಗೆ. ಯಾಕೆ ಅಂತ ಹೇಳಿದ್ರೆ ಈತನ ವಿರುದ್ಧ ಒಂದಷ್ಟು ಕೇಸ್ಗಳಾಗುತ್ತೆ. ಈತನನ್ನು ಕಾಪಾಡುವಂಥವರು, ಆಶ್ರಯ ಕೊಡುವಂಥವ್ರು ಇವರೇ ಆಗಿದ್ದರು. ಮತ್ತೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಮೀರ್ ಎನ್ಕ್ವೈರಿ ಆಗ್ತಾ ಇದೆ. ವಿಡಿಯೋಗೆ ಎಲ್ಲಿಂದ ಮಾಹಿತಿ ಪಡೆದಿದ್ದೀರಾ, ನಿಮ್ಮ ಆರೋಪಗಳಿಗೆ ಏನೆಲ್ಲ ದಾಖಲೆಗಳಿದ್ದಾವೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಡಿಯೋ ಎಡಿಟಿಂಗ್ಗೆ ಬಳಸಿದ್ದಂಥ ಎಲೆಕ್ಟ್ರಿಕ್ ಡಿವೈಸ್ ಯಾವುದು? ಹಲವು ದಾಖಲೆ ಕೇಳ್ತಾ ಇದ್ದಾರೆ ತನಿಖಾಧಿಕಾರಿ ನಾಗೇಶ್. ವಕೀಲರ ಜೊತೆ ಸಮೀರ್ MD ಆಗಮಿಸುವಂತಹ ಸಾಧ್ಯತೆ ಇವತ್ತು ಕೂಡ. ನಿನ್ನೆಯೂ ಅಷ್ಟೇ ಬೆಳಗ್ಗೆ 10 ಗಂಟೆಗೆ ಹೇಳಿದ್ರು, 1 ಗಂಟೆಗೆ ಬಂದಿದ್ರು 4 ಜನ ವಕೀಲರ ಜೊತೆ. ಹೀಗಾಗಿ ತನಿಖಾಧಿಕಾರಿ ನಾಗೇಶ್ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಸಮೀರ್ಗೆ. ಆರೋಪಗಳು ಮಾಡಿರೋದಕ್ಕೆ ತಮ್ಮ ಹತ್ರ ಏನು ದಾಖಲೆ ಇದೆ, ವಿಡಿಯೋ ಎಡಿಟಿಂಗ್ಗೆ ಯಾವ ಎಲೆಕ್ಟ್ರಿಕ್ ಡಿವೈಸ್ ಬಳಸಿದ್ದೀರಾ, ಹೇಗೆ ಮಾಡಿದ್ದಾವು, ಎಲ್ಲಿಂದ ಬಂತು ತಮಗೆ ಮಾಹಿತಿ, ಇದೆಲ್ಲವೂ ಕೂಡ ಪ್ರಶ್ನೆಗಳನ್ನು ನಿನ್ನೆ ಬರೋಬ್ಬರಿ 5 ಗಂಟೆಗಳ ವಿಚಾರಣೆ MD ಸಮೀರ್ ಎದುರಿಸಿದ್ರು. ಇವತ್ತು ಕೂಡ ಬೆಳಗ್ಗೆ 10 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಬಹುಶಃ ಇವತ್ತು ಕೂಡ ವಕೀಲರ ಜೊತೆಯೇ ಬರಬಹುದು ಸಮೀರ್ ಅನ್ನುವಂಥ ವಿಚಾರ ಇದೆ. ಈ ಹಿಂದೆ ಈತನಿಗೆ ವಿಚಾರಣೆಗೆ ಬರಬೇಕು ಅಂತ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಬಂದಿರಲಿಲ್ಲ. ಅದಾದ ನಂತರದಲ್ಲಿ ಈ ಥರ ಮನೆ ಬನ್ನೇರುಘಟ್ಟ ಮತ್ತು ಮತ್ತೊಂದು ಕಡೆ ಇರುವಂತಹ ಮನೆಗೂ ಕೂಡ ಪೊಲೀಸರು ಹೋಗಿ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಆಂಟಿಸಿಪೇಟ್ರಿ ಬೇಲ್ ತಗೊಂಡಿದ್ರು MD ಸಮೀರ್. ಬಟ್ ಆಮೇಲೆ ಏನೆಯೋ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡು ಸ್ಟೇಷನ್ ಅಟೆಂಡ್ ಮಾಡಲೇಬೇಕಾಗತ್ತೆ. ಹೀಗಾಗಿ ನನಗೆ ಜೀವ ಬೆದರಿಕೆ ಇದೆ, ನನಗೆ ಪ್ರಾಣಕ್ಕೇನಾದರೂ ಅಪಾಯ ಆಗಬಹುದು ಅನ್ನೆಲ್ಲ ವಿಚಾರವನ್ನು ಕೂಡ ಸಮೀರ್ ಹೇಳಿದರು. ಹೀಗಾಗಿ ರಕ್ಷಣೆ ಕೊಡ್ತೇವೆ, ತಾವು ಬನ್ನಿ ಅಂತ ಹೇಳಿದರು ಪೊಲೀಸರು. ನಿನ್ನೆ 1 ಗಂಟೆಗೆ ಬಂದಂತಹ ಸಮೀರ್ ವಕೀಲರ ಜೊತೆಗೆ ದಾಖಲೆಗಳು ಇಟ್ಕೊಂಡಿದ್ದೇನೆ ಅಂತ ಮಾಧ್ಯಮಗಳಿಗೆ ತೋರಿಸೋದಕ್ಕೆ ತೊಗೊಂಬಂದ್ರ ಅಥವಾ ನಿಜವಾಗಿಯೂ ಈತನ ಬಳಿ ಏನಾದರೂ ದಾಖಲೆಗಳಿದೆಯಾ ಗೊತ್ತಿಲ್ಲ. ಒಟ್ಟಾರೆ ನೆನ್ನೆ 1 ಗಂಟೆ ಹೊತ್ತಿಗೆ ವಕೀಲರ ಜೊತೆಗೆ ಕೈಯಲ್ಲಿ ಒಂದಷ್ಟು ಪುಸ್ತಕಗಳನ್ನು ಹಿಡಿದು, ದಾಖಲೆಗಳನ್ನು ಹಿಡಿದು ಪೊಲೀಸ್ ಠಾಣೆಗೆ ಹಾಜರಾಗ್ತಾರೆ ಸಮೀರ್. 5 ಗಂಟೆಗಳ ವಿಚಾರಣೆಯನ್ನು ಎದುರಿಸಿರ್ತಾರೆ. ತನಿಖಾಧಿಕಾರಿ ನಾಗೇಶ್ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿರ್ತಾರೆ. ಇವತ್ತು ಒಟ್ಟು 3 ಕೇಸ್ನಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆಗ್ತಾ ಇದೆ. ನಿನ್ನೆ 2 ಪ್ರಕರಣದಲ್ಲಿ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಇವತ್ತು 3 ಪ್ರಕರಣ. ವಿಡಿಯೋ, ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ಹಲ್ಲೆ, ಇಂದು ಬೆನಕ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು. ಮತ್ತೆ ಸಮೀರ್ ವಿಚಾರಣೆ ಇವತ್ತು ಎಷ್ಟವರಾಗುತ್ತೋ ಗೊತ್ತಿಲ್ಲ. ನಿನ್ನೆ ದಾಖಲೆಗಳನ್ನಿಟ್ಟು ಪ್ರಶ್ನೆ ಕೇಳಿ ಸಮೀರ್ ವಿಚಾರಣೆ ಮಾಡಿದ್ರು.
ಇಂದು ವಿಡಿಯೋ ಎಡಿಟಿಂಗ್ ಬಳಸಿದಂತಹ ಕಂಪ್ಯೂಟರ್ ವಿಚಾರ, ಮೊಬೈಲ್ ವಶಕ್ಕೆ ಪಡೆಯಲಿರುವಂತಹ ಬೆಳ್ತಂಗಡಿ ಪೊಲೀಸರು. ಒಟ್ಟಾರೆ 3 ಕೇಸ್ನ ವಿಚಾರಣೆ ಇವತ್ತು MD ಸಮೀರ್ಗೆ. ನಿನ್ನೆ 2 ಕೇಸ್, ಇವತ್ತು ಒಟ್ಟಾರೆ 3 ಕೇಸ್ನ ವಿಚಾರ. ವಿಡಿಯೋ ಎಡಿಟಿಂಗ್ ಪ್ರಮುಖವಾಗಿ AI ವಿಡಿಯೋ ಮಾಡೋದಕ್ಕೆ ಮತ್ತು ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ಹಲ್ಲೆ ಮತ್ತು ಬೆನಕಾ ಆಸ್ಪತ್ರೆ ಬಳಿ ಆಗಿದ್ದಂತಹ ಗಲಾಟೆ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ MD ಸಮೀರ್ಗೆ. ಬಿಕಾಸ್ ಇದೇ ವಿಚಾರಗಳನ್ನು ಕೂಡ ಆತ ವಿಡಿಯೋ ಮಾಡಿ ಹೇಳಿದ್ದ ತನ್ನ ಚಾನೆಲ್ನಲ್ಲಿ. ಹೀಗಾಗಿ ತಮಗೆ ಹೇಗೆ ಮಾಹಿತಿ ಬರಕ್ಕೆ ಶುರುವಾಯಿತು, ಎಲ್ಲರಿಗೂ ಇದ್ದಂಥ ಒಂದು ಕುತೂಹಲ, ಔಟ್ ಆಫ್ ಪಬ್ಲಿಕ್ ಡೊಮೈನ್ ಡಾಕ್ಯುಮೆಂಟ್ಸ್. ಈಗ ಯಾವುದೇ ಒಂದು ವಿಚಾರ, ಯಾವುದೋ ಒಂದು ಕೇಸ್ ಬಗ್ಗೆ ಮಾತನಾಡಬೇಕಾದ್ರೆ ಪಬ್ಲಿಕ್ ಡೊಮೈನ್ನಲ್ಲಿ ಇರುವಂತಹ ವಿಚಾರಗಳ ಹೊರತು ಈತ ಹೇಳ್ತಾ ಇದ್ದಂಥದ್ದು ಎಲ್ಲವೂ ನಿಖರವಾಗಿ ಈತನಿಗೆ ಗೊತ್ತಿದ್ದ ಹಾಗೆ AI ಬಳಸ್ತಾ ಈತ ಹೇಳ್ತಾ ಹೋದಂಥದ್ದು ಜನರಿಗೆ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಏನು ಪಬ್ಲಿಕ್ ಡೊಮೈನ್ನ ವಿಚಾರ ಇತ್ತು ಅದರ ಹೊರತು ನಿಖರವಾಗಿ ತನಿಖಾಧಿಕಾರಿಗಳಿಗೋ ಅಥವಾ ಪೊಲೀಸರಿಗೋ ಇರುವಂಥ ಮಾಹಿತಿ ಬೇಡ, ಕೋರ್ಟ್ನಲ್ಲಿ ಸಿಗುವಂಥ ಒಂದಷ್ಟು ಮಾಹಿತಿಗಳನ್ನು ಈತ ತನ್ನದೇ ಬಳಿ ಇದ್ದಂತೆ ತನ್ನ ಕೈಗಳ ಆ್ಯಕ್ಷನ್ನಿಂದ ಇರಬಹುದು, AI ವಿಡಿಯೋ ಬಳಸ್ಕೊಂಡಿರಬಹುದು, ಆ ರೀತಿಯಾಗಿ ಈತ ತನ್ನ ದೂತ ಪೇಜ್ನಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದ. ಹೀಗಾಗಿ ಸಹಜವಾಗಿ ಬರ್ತಾ ಇದ್ದಂತಹ ಒಂದು ಪ್ರಶ್ನೆ, ಕುತೂಹಲ, ಸಮೀರ್ಗೆ ಎಲ್ಲಿಂದ ವಿಚಾರಗಳು ಗೊತ್ತಾಗ್ತಾ ಇದೆ, ಯಾರು ಈತನಿಗೆ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ, ದಾಖಲೆಗಳು ಇದ್ದಾವ ಅಥವಾ ಸುಮ್ಮನೆ ಈತ ಏನೋ ಒಂದು ಹೇಳಬೇಕು, ಜನಗಳಲ್ಲಿ ಹುಚ್ಚೆಬ್ಬಿಸಬೇಕು, ಜನಗಳನ್ನು ಬೀದಿಗಿಳಿಸಬೇಕು, ಅಥವಾ ನಿಜವಾಗಿಯೂ ಷಡ್ಯಂತ್ರ ನಡೆದಿದ್ದೇ ಆಗಿದ್ದರೆ ಧರ್ಮಸ್ಥಳದ ವಿರುದ್ಧ ಮಾತನಾಡಬೇಕು ಅನ್ನುವಂಥ ಕಾರಣಕ್ಕೇನಾದರೂ ಈತ ಹೀಗೆ ಯಾವುದೇ ದಾಖಲೆಗಳಿಲ್ಲದೆ ಮಾತನಾಡಿದ್ದಾನ, ಅಥವಾ ಯಾರಾದರೂ ನಿಜವಾಗಿಯೂ ಕೋರ್ಟ್ನ ಮಾಹಿತಿ ಇರಬಹುದು, ಪೊಲೀಸರ ಮಾಹಿತಿಯನ್ನು ಯಾರಾದರೂ ಈತನಿಗೆ ಲೀಕ್ ಮಾಡಿದ್ದಾರಾ ಅಥವಾ ಕೊಟ್ಟಿದ್ದಾರಾ, ಎಲ್ಲವೂ ಕೂಡ ಸಹಜವಾದ ಪ್ರಶ್ನೆ ಇತ್ತು. ಅದನ್ನೇ ತನಿಖಾಧಿಕಾರಿ ನಾಗೇಶ್ ಅವರು ಈತನ ಮುಂದೆ ಇಡ್ತಾ ಇದ್ದಾರೆ. ನಿನ್ನೆ 2 ಪ್ರಕರಣಗಳ ವಿಚಾರವಾಗಿ ಈತನ ವಿಚಾರಣೆ ಆಗಿದೆ. ಇವತ್ತು 3 ಪ್ರಕರಣಗಳು. ನಿನ್ನೆಯೂ ಕೂಡ ಡಾಕ್ಯುಮೆಂಟ್ಸ್ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು. ಇವತ್ತು ಕೂಡ ಅದೇ ರೀತಿಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ.